ಪಾಪಿ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ಬರೋ ಶಸ್ತ್ರಾಸ್ತ್ರ ಮಾರ್ಕೊಂಡು ಬರೋ ದುಡ್ಡನ್ನ ಪರದೇಶದಲ್ಲಿಡೋ ಪಾಕಿ ಸೇನೆಯ ಮತ್ತಷ್ಟು ಮುಖವಾಡ ಈಗ ಬಯಲಾಗಿದೆ. ಅದೇಗೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯುದ್ಧ ಮಾಡೋದಾಗಿ ಪಾಕ್ ಗೊಡ್ಡು ಬೆದರಿಕೆ. ಶಸ್ತ್ರಕೋಠಿ ಖಾಲಿ ಖಾಲಿ, ಹೊರಗೆಲ್ಲ ಜಾಲಿ ಜಾಲಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೂ ಅಚ್ಚರಿ ಇಲ್ಲ. ಆದ್ರೆ ಭಾರತದ ನಡೆಗೆ ಪಾಕ್ ತಕ್ಕ ಉತ್ತರ ಕೊಡುತ್ತೆ. ಅಣುಅಸ್ತ್ರ ಪ್ರಯೋಗ ಮಾಡ್ತೀವಿ, ನಾವು ದಾಳಿ ಮಾಡಿಯೇ ಸಿದ್ಧ ಅಂತ ಗೊಡ್ಡು ಮಾತು ಹೇಳ್ತಿರೋ ಪಾಕಿಸ್ತಾನದ ಮತ್ತೊಂದು ಅಸಲಿ ವಿಚಾರ ಬಹಿರಂಗ ಆಗಿದೆ. ಒಂದ್ ವೇಳೆ ಭಾರತದ ಮೇಲೆ ಪಾಕ್ ಯುದ್ಧ ಸಾರಿದ್ರೆ ಯುದ್ಧ ನಡೆಯೋದು ಕೇವಲ 4 ದಿನ ಮಾತ್ರ. ಕಾರಣ ಇಷ್ಟೇ, ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಅಗತ್ಯ ಯುದ್ಧ ಸಾಮಗ್ರಿಗಳೇ ಇಲ್ಲ. ಪಾಕ್ ಮದ್ದು ಗುಂಡುಗಳ ತೀವ್ರ ಕೊರತೆಯನ್ನ ಎದುರಿಸುತ್ತಿದೆ. ಒಂದು ವೇಳೆ ಯುದ್ಧ ನಡೆದ್ರೆ ಕೇವಲ 4 ದಿನಗಳಿಗೆ ಆಗುವಷ್ಟು ಮದ್ದು ಗುಂಡುಗಳನ್ನ ಮಾತ್ರ ಹೊಂದಿದೆ ಎಂದು ವರದಿಗಳು ಹೇಳಿವೆ. ಒಂದ್ ವೇಳೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದ್ರೆ ಪಾಕಿಸ್ತಾನ ಪರಮಾಣು ಬಾಂಬ್ ದಾಳಿ ಮಾಡುತ್ತೆ ಅಂತ ರಷ್ಯಾದಲ್ಲಿರೋ ಪಾಕ್ ರಾಯಭಾರಿ ಬೆದರಿಕೆ ಹಾಕಿದ್ದಾನೆ. ಇದಕ್ಕೂ ಮುನ್ನ ಮಾತಾಡಿದ್ದ ಪಾಕಿಸ್ತಾನ ಉಪಪ್ರಧಾನಿ, ನಾವು ನ್ಯೂಕ್ಲಿಯರ್ ಪವರ್ ಹೊಂದಿದ್ದೇವೆ, ನಮ್ಮ ಅಣ್ವಸ್ತ್ರಗಳು ಭಾರತವನ್ನೇ ಗುರಿಯಾಗಿಸಿಕೊಂಡಿವೆ, ನಮ್ಮ ಬಳಿ ಜಗತ್ತಿನ ಅತ್ಯಂತ ವಿಧ್ವಂಸಕ ಅಸ್ತ್ರಗಳಿವೆ ಎಂದಿದ್ದ. ನಮ್ಮ 130 ಪರಮಾಣು ಬಾಂಬ್ಗಳಿಗೆ ಭಾರತವೇ ಟಾರ್ಗೆಟ್, ಘೋರಿ, ಘಜ್ನಿ, ಶಹೀನ್ ನಂತ ಕ್ಷಿಪಣಿಗಳು ತಯಾರಿವೆ ಅಂತ ಪಾಕಿಸ್ತಾನದ ರೈಲ್ವೆ ಮಂತ್ರಿ ಭಾರತಕ್ಕೆ ಧಮಕಿ ಹಾಕಿದ್ದ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ರಕ್ಷಣಾ ಸಚಿವ ಹೇಳಿದ್ದ. ಇಷ್ಟೆಲ್ಲ ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಪ್ರಮುಖವಾಗಿ ಮದ್ದುಗುಂಡುಗಳೇ ಇಲ್ಲ. M109 ಹೋವಿಟ್ಸರ್ಗಳಿಗೆ 155mm ಶೆಲ್ಗಳಿಲ್ಲ. BM-21 ರಾಕೆಟ್ ಲಾಂಚರ್ಗಳಿಗೆ 122mm ರಾಕೆಟ್ಗಳಿಲ್ಲ. ಯಾಕಂದ್ರೆ ಇರೋ ಬರೋ ರಾಕೆಟ್ಗಳನ್ನ ಪಾಕಿಸ್ತಾನ ಈಗಾಗಲೇ ಮಾರಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರಷ್ಟೇ ಅಲ್ಲ, ಉಗ್ರರಿಗೆ ಸಹಾಯ ಮಾಡೋರು ಕೂಡ ಅದೇ ಕೆಟಗರಿಗೆ ಸೇರ್ತಾರೆ ಅನ್ನೋದನ್ನ ಭಾರತೀಯ ಸೇನೆ ಪದೇ ಪದೇ ಸಾರಿ ಹೇಳ್ತಾ ಇದೆ. ಹೊರಗಿನ ಉಗ್ರರನ್ನ ಸದೆಬಡಿಯೋದು. ಪಾಪಿ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ಬರೋ ಶಸ್ತ್ರಾಸ್ತ್ರ ಮಾರ್ಕೊಂಡು ಬರೋ ದುಡ್ಡನ್ನ ಪರದೇಶದಲ್ಲಿಡೋ ಪಾಕಿ ಸೇನೆಯ ಮತ್ತಷ್ಟು ಮುಖವಾಡ ಈಗ ಬಯಲಾಗಿದೆ. ಅದೇಗೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯುದ್ಧ ಮಾಡೋದಾಗಿ ಪಾಕ್ ಗೊಡ್ಡು ಬೆದರಿಕೆ. ಶಸ್ತ್ರಕೋಠಿ ಖಾಲಿ ಖಾಲಿ, ಹೊರಗೆಲ್ಲ ಜಾಲಿ ಜಾಲಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೂ ಅಚ್ಚರಿ ಇಲ್ಲ. ಆದ್ರೆ ಭಾರತದ ನಡೆಗೆ ಪಾಕ್ ತಕ್ಕ ಉತ್ತರ ಕೊಡುತ್ತೆ. ಅಣುಅಸ್ತ್ರ ಪ್ರಯೋಗ ಮಾಡ್ತೀವಿ, ನಾವು ದಾಳಿ ಮಾಡಿಯೇ ಸಿದ್ಧ ಅಂತ ಗೊಡ್ಡು ಮಾತು ಹೇಳ್ತಿರೋ ಪಾಕಿಸ್ತಾನದ ಮತ್ತೊಂದು ಅಸಲಿ ವಿಚಾರ ಬಹಿರಂಗ ಆಗಿದೆ. ಒಂದ್ ವೇಳೆ ಭಾರತದ ಮೇಲೆ ಪಾಕ್ ಯುದ್ಧ ಸಾರಿದ್ರೆ ಯುದ್ಧ ನಡೆಯೋದು ಕೇವಲ 4 ದಿನ ಮಾತ್ರ. ಕಾರಣ ಇಷ್ಟೇ, ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಅಗತ್ಯ ಯುದ್ಧ ಸಾಮಗ್ರಿಗಳೇ ಇಲ್ಲ. ಪಾಕ್ ಮದ್ದು ಗುಂಡುಗಳ ತೀವ್ರ ಕೊರತೆಯನ್ನ ಎದುರಿಸುತ್ತಿದೆ. ಒಂದು ವೇಳೆ ಯುದ್ಧ ನಡೆದ್ರೆ ಕೇವಲ 4 ದಿನಗಳಿಗೆ ಆಗುವಷ್ಟು ಮದ್ದು ಗುಂಡುಗಳನ್ನ ಮಾತ್ರ ಹೊಂದಿದೆ ಎಂದು ವರದಿಗಳು ಹೇಳಿವೆ. ಒಂದ್ ವೇಳೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದ್ರೆ ಪಾಕಿಸ್ತಾನ ಪರಮಾಣು ಬಾಂಬ್ ದಾಳಿ ಮಾಡುತ್ತೆ ಅಂತ ರಷ್ಯಾದಲ್ಲಿರೋ ಪಾಕ್ ರಾಯಭಾರಿ ಬೆದರಿಕೆ ಹಾಕಿದ್ದಾನೆ. ಇದಕ್ಕೂ ಮುನ್ನ ಮಾತಾಡಿದ್ದ ಪಾಕಿಸ್ತಾನ ಉಪಪ್ರಧಾನಿ, ನಾವು ನ್ಯೂಕ್ಲಿಯರ್ ಪವರ್ ಹೊಂದಿದ್ದೇವೆ, ನಮ್ಮ ಅಣ್ವಸ್ತ್ರಗಳು ಭಾರತವನ್ನೇ ಗುರಿಯಾಗಿಸಿಕೊಂಡಿವೆ, ನಮ್ಮ ಬಳಿ ಜಗತ್ತಿನ ಅತ್ಯಂತ ವಿಧ್ವಂಸಕ ಅಸ್ತ್ರಗಳಿವೆ ಎಂದಿದ್ದ. ನಮ್ಮ 130 ಪರಮಾಣು ಬಾಂಬ್ಗಳಿಗೆ ಭಾರತವೇ ಟಾರ್ಗೆಟ್, ಘೋರಿ, ಘಜ್ನಿ, ಶಹೀನ್ ನಂತ ಕ್ಷಿಪಣಿಗಳು ತಯಾರಿವೆ ಅಂತ ಪಾಕಿಸ್ತಾನದ ರೈಲ್ವೆ ಮಂತ್ರಿ ಭಾರತಕ್ಕೆ ಧಮಕಿ ಹಾಕಿದ್ದ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ರಕ್ಷಣಾ ಸಚಿವ ಹೇಳಿದ್ದ.
ಇಷ್ಟೆಲ್ಲ ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಪ್ರಮುಖವಾಗಿ ಮದ್ದುಗುಂಡುಗಳೇ ಇಲ್ಲ. M109 ಹೋವಿಟ್ಸರ್ಗಳಿಗೆ 155mm ಶೆಲ್ಗಳಿಲ್ಲ. BM-21 ರಾಕೆಟ್ ಲಾಂಚರ್ಗಳಿಗೆ 122mm ರಾಕೆಟ್ಗಳಿಲ್ಲ. ಯಾಕಂದ್ರೆ ಇರೋ ಬರೋ ರಾಕೆಟ್ಗಳನ್ನ ಪಾಕಿಸ್ತಾನ ಈಗಾಗಲೇ ಮಾರಿಕೊಂಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರಷ್ಟೇ ಅಲ್ಲ, ಉಗ್ರರಿಗೆ ಸಹಾಯ ಮಾಡೋರು ಕೂಡ ಅದೇ ಕೆಟಗರಿಗೆ ಸೇರ್ತಾರೆ ಅನ್ನೋದನ್ನ ಭಾರತೀಯ ಸೇನೆ ಪದೇ ಪದೇ ಸಾರಿ ಹೇಳ್ತಾ ಇದೆ. ಹೊರಗಿನ ಉಗ್ರರನ್ನ ಸದೆಬಡಿಯೋದು ಪಾಪಿ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ಇರೋ ಬರೋ ಶಸ್ತ್ರಾಸ್ತ್ರ ಮಾರ್ಕೊಂಡು ಬರೋ ದುಡ್ಡನ್ನ ಪರದೇಶದಲ್ಲಿಡೋ ಪಾಕಿ ಸೇನೆಯ ಮತ್ತಷ್ಟು ಮುಖವಾಡ ಈಗ ಬಯಲಾಗಿದೆ. ಅದೇಗೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯುದ್ಧ ಮಾಡೋದಾಗಿ ಪಾಕ್ ಗೊಡ್ಡು ಬೆದರಿಕೆ. ಶಸ್ತ್ರಕೋಠಿ ಖಾಲಿ ಖಾಲಿ, ಹೊರಗೆಲ್ಲ ಜಾಲಿ ಜಾಲಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೂ ಅಚ್ಚರಿ ಇಲ್ಲ. ಆದ್ರೆ ಭಾರತದ ನಡೆಗೆ ಪಾಕ್ ತಕ್ಕ ಉತ್ತರ ಕೊಡುತ್ತೆ. ಅಣುಅಸ್ತ್ರ ಪ್ರಯೋಗ ಮಾಡ್ತೀವಿ, ನಾವು ದಾಳಿ ಮಾಡಿಯೇ ಸಿದ್ಧ ಅಂತ ಗೊಡ್ಡು ಮಾತು ಹೇಳ್ತಿರೋ ಪಾಕಿಸ್ತಾನದ ಮತ್ತೊಂದು ಅಸಲಿ ವಿಚಾರ ಬಹಿರಂಗ ಆಗಿದೆ. ಒಂದ್ ವೇಳೆ ಭಾರತದ ಮೇಲೆ ಪಾಕ್ ಯುದ್ಧ ಸಾರಿದ್ರೆ ಯುದ್ಧ ನಡೆಯೋದು ಕೇವಲ 4 ದಿನ ಮಾತ್ರ. ಕಾರಣ ಇಷ್ಟೇ, ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಅಗತ್ಯ ಯುದ್ಧ ಸಾಮಗ್ರಿಗಳೇ ಇಲ್ಲ. ಪಾಕ್ ಮದ್ದು ಗುಂಡುಗಳ ತೀವ್ರ ಕೊರತೆಯನ್ನ ಎದುರಿಸುತ್ತಿದೆ. ಒಂದು ವೇಳೆ ಯುದ್ಧ ನಡೆದ್ರೆ ಕೇವಲ 4 ದಿನಗಳಿಗೆ ಆಗುವಷ್ಟು ಮದ್ದು ಗುಂಡುಗಳನ್ನ ಮಾತ್ರ ಹೊಂದಿದೆ ಎಂದು ವರದಿಗಳು ಹೇಳಿವೆ. ಒಂದ್ ವೇಳೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದ್ರೆ ಪಾಕಿಸ್ತಾನ ಪರಮಾಣು ಬಾಂಬ್ ದಾಳಿ ಮಾಡುತ್ತೆ ಅಂತ ರಷ್ಯಾದಲ್ಲಿರೋ ಪಾಕ್ ರಾಯಭಾರಿ ಬೆದರಿಕೆ ಹಾಕಿದ್ದಾನೆ. ಇದಕ್ಕೂ ಮುನ್ನ ಮಾತಾಡಿದ್ದ ಪಾಕಿಸ್ತಾನ ಉಪಪ್ರಧಾನಿ, ನಾವು ನ್ಯೂಕ್ಲಿಯರ್ ಪವರ್ ಹೊಂದಿದ್ದೇವೆ, ನಮ್ಮ ಅಣ್ವಸ್ತ್ರಗಳು ಭಾರತವನ್ನೇ ಗುರಿಯಾಗಿಸಿಕೊಂಡಿವೆ, ನಮ್ಮ ಬಳಿ ಜಗತ್ತಿನ ಅತ್ಯಂತ ವಿಧ್ವಂಸಕ ಅಸ್ತ್ರಗಳಿವೆ ಎಂದಿದ್ದ. ನಮ್ಮ 130 ಪರಮಾಣು ಬಾಂಬ್ಗಳಿಗೆ ಭಾರತವೇ ಟಾರ್ಗೆಟ್. ಘೋರಿ, ಘಜ್ನಿ, ಶಹೀನ್ ನಂತ ಕ್ಷಿಪಣಿಗಳು ತಯಾರಿವೆ ಅಂತ ಪಾಕಿಸ್ತಾನದ ರೈಲ್ವೆ ಮಂತ್ರಿ ಭಾರತಕ್ಕೆ ಧಮಕಿ ಹಾಕಿದ್ದ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ರಕ್ಷಣಾ ಸಚಿವ ಹೇಳಿದ್ದ. ಇಷ್ಟೆಲ್ಲ ಬಡಾಯಿ ಕೊಚ್ಚಿಕೊಳ್ಳೋ ಪಾಕಿಸ್ತಾನದ ಬಳಿ ಪ್ರಮುಖವಾಗಿ ಮದ್ದುಗುಂಡುಗಳೇ ಇಲ್ಲ. M109 ಹೋವಿಟ್ಸರ್ಗಳಿಗೆ 155mm ಶೆಲ್ಗಳಿಲ್ಲ. BM-21 ರಾಕೆಟ್ ಲಾಂಚರ್ಗಳಿಗೆ 122mm ರಾಕೆಟ್ಗಳಿಲ್ಲ. ಯಾಕಂದ್ರೆ ಇರೋ ಬರೋ ರಾಕೆಟ್ಗಳನ್ನ ಪಾಕಿಸ್ತಾನ ಈಗಾಗಲೇ ಮಾರಿಕೊಂಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರಷ್ಟೇ ಅಲ್ಲ, ಉಗ್ರರಿಗೆ ಸಹಾಯ ಮಾಡೋರು ಕೂಡ ಅದೇ ಕೆಟಗರಿಗೆ ಸೇರ್ತಾರೆ ಅನ್ನೋದನ್ನ ಭಾರತೀಯ ಸೇನೆ ಪದೇ ಪದೇ ಸಾರಿ ಹೇಳ್ತಾ ಇದೆ. ಹೊರಗಿನ ಉಗ್ರರನ್ನ ಸದೆಬಡಿಯೋದು